ಹಲೋ ಗಾಯ್ಸ್, ಏನಿದು ಮುದ್ದೆ ಹಂಗೆ ತಿಂತಾ ಇದ್ದೀನಿ ಅನ್ಕೊಂಡ್ರಾ ವಿದೌಟ್ ಸಾರು? ನಮ್ಮ ಮನೇಲಿ ನಿನ್ನೆ ಬಸ್ಸಾರು ಮಾಡಿದ್ರು. ಸೊ ನಾನು ಇವತ್ತಿಂದ ವೆರಿ ಲೈಟ್ ಡೈಜೆಸ್ಟಿಬಲ್ ಫುಡ್ ತಿನ್ಬೇಕಲ್ವಾ. ಸೊ ಬೆಳಿಗ್ಗೆ ಕ್ಯಾರೆಟ್ ಪಲ್ಯ ಮತ್ತು ಬೀಟ್ರೋಟ್ ತೊಗೊಂಡೆ. ಅದಾದಮೇಲೆ ಸರಿ ಲೈಟ್ ಡೈಜೆಸ್ಟಿಬಲ್ ಫುಡ್ ಅಂದರೆ ದಟ್ ಈಸ್ ಮುದ್ದೆ ಇಸ್ ಒನ್ ಆಫ್ ದೋಸ್. ಮುದ್ದೆ, ಪೊಂಗಲ್, ಆ ಥರದ್ದು, ಉಪ್ಪಿಟ್ಟು, ಆ ಥರ ಫುಡ್ಸ್ ಮಾತ್ರ ತಿನ್ನಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಸರಿ ಮುದ್ದೆ ತಿನ್ನೋಣ ಅಂದ್ಕೊಂಡೆ. ಸರಿ ಹೆಂಗೂ ಸಾರಿತ್ತಲ್ವಾ. ಸೊ ಏನು ಮಾಡಿದೆ ಅಂದರೆ, ಫಸ್ಟು ಒಂದು ಗ್ಲಾಸ್ ನೀರು ಹಾಕಿದೆ. ನೀರು ಹಾಕಿದ್ಮೇಲೆ ನಮ್ಮ ಮುದ್ದೆನ ಹಾಕಿದೆ. ಐ ಮೀನ್ ರಾಗಿ ಹಿಟ್ಟನ್ನ ಹಾಕಿದೆ. ಮಿಕ್ಸ್ ಮಾಡ್ತಾ ಇದ್ದೆ. ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ನನ್ನ ಸಾರು ಏನಿದೆ ಅಲ್ವಾ, ಯೂಶ್ವಲಿ ಅದ್ಗೊಂದು ತಿನ್ನಬೇಕು, ಆ ಸಾರನ್ನೇ ಮುದ್ದೆಗೆ ಹಾಕ್ಬಿಟ್ಟೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡೆ. ಸೊ ದಿಸ್ ಇಸ್ ಈಸಿಲಿ ಪೋರ್ಟಬಲ್ ಟು ಈಟ್. ಇಟ್ಸ್ ಗುಡ್. Well, things which I have eaten today. ಆ್ಯಕ್ಚುಲಿ ಆರೆಂಜ್ ಬನಾನನ ತಿಂದೆ. ಆ್ಯಕ್ಚುಲಿ ಅದು ಎರಡೂ ತಿನ್ನಂಗಿಲ್ಲ. ಮತ್ತು ಬೆಳಿಗ್ಗೆ ರಾ ಬೀಟ್ರೂಟ್ ತಿಂದಿದ್ದೆ, ಅದೂ ತಿನ್ನಂಗಿಲ್ಲ. ಸೊ ವೆನ್ ಯು ಆರ್ ಅಂಡರ್ ದಿಸ್ ಟ್ರೀಟ್ಮೆಂಟ್, ಕುಕ್ಡ್ ಫುಡ್ ಮಾತ್ರನೇ ತಿನ್ನಬೇಕು. ಕುಕ್ಡ್ ವೆಜಿಟೇಬಲ್ಸ್ ವಿಚ್ ಇಸ್ ವೆರಿ ಲೈಟ್ ಆನ್ ಯುವರ್ ಸ್ಟಮಕ್, ಅದನ್ನು ಮಾತ್ರನೇ ತಿನ್ನಬೇಕು. ಮತ್ತು ಫ್ರೂಟ್ಸೂ ಅಷ್ಟೇ ವೆರಿ ಲಿಮಿಟೆಡ್. ಫ್ರೂಟ್ಸ್ ತಿಂದೇ ಹೋದ್ರೂ ಪರವಾಗಿಲ್ಲ. ಸೊ ಯು ಶುಡ್ ನಾಟ್ ಈಟ್ ರಾಂಗ್ ಫ್ರೂಟ್ಸ್. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಮೂಂಗ್ ದಾಲ್, ರಾಗಿ, ಈ ಥರದನ್ನು ತಿನ್ಬೋದು, ವಿಚ್ ಇಸ್ ವೆರಿ ವೆರಿ ಲೈಟ್ ಆನ್ ಯುವರ್ ಸ್ಟಮಕ್ಕಿನ ಅಗ್ನಿನ ಇಗ್ನೈಟ್ ಮಾಡುವಂಥ ಯಾವುದೇ ಪದಾರ್ಥನ ತಿನ್ನಬಾರ್ದು. ನಾನು ತಿಂದಮೇಲೆ ಇದು ತಿನ್ಬೋದಾ ಅದು ತಿನ್ಬೋದಾ ಅಂತ ಚೆಕ್ ಮಾಡ್ತಿದ್ದೆ. ಸೊ ದಟ್ ಈಸ್ ವಾಟ್ ಐ ಅಂಡರ್ಸ್ಟುಡ್. ಸೊ ಯಾ, ಇಟ್ಸ್ ಫೈನ್. ಸೊ ಗೋಯಿಂಗ್ ಫರ್ದರ್ ಐ ವಿಲ್ ಕೀಪ್ ಇಟ್ ಇನ್ ಮೈ ಮೈಂಡ್ ಆ್ಯಂಡ್ ಫಾಲೋ ಇಟ್. ಗಾಟ್ ಟು ಮೆನ್ಷನ್, ಆ್ಯಕ್ಚುಲಿ ನಾನು ನುಗ್ಗೆ ಸೊಪ್ಪಿನ ನೀರು ಕುಡ್ದಿದ್ದೆ. ನುಗ್ಗೆ ಸೊಪ್ಪಿನ ಬೇಯಿಸಿರ್ತಕ್ಕಂಥ ನೀರು 1 ಗ್ಲಾಸ್ ತುಂಬ. ಇಟ್ ಈಸ್ ರಿಯಲಿ 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 ಗುಡ್ ಫಾರ್ ಯೋರ್ ಬಾಡಿ. ಸ್ಪೆಷಲಿ ಹೊಟ್ಟೆನ ಕ್ಲೆನ್ಸ್ ಮಾಡೋದ್ರಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ನುಗ್ಗೆ ಸೊಪ್ಪಿನ ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ 1 ಗ್ಲಾಸ್ ತುಂಬ ನುಗ್ಗೆ ಸೊಪ್ಪಿನ ನೀರು ಸಹ ನಾನು ಕುಡ್ದಿದ್ದೆ. 1 ಗ್ಲಾಸ್ ತುಂಬ ನುಗ್ಗೆ ಸೊಪ್ಪಿನ ನೀರು ಮತ್ತು 1 ತಟ್ಟೆ ಆಗೋಷ್ಟು ನುಗ್ಗೆ ಸೊಪ್ಪಿನ ಪಲ್ಯ. ವೀಕ್ಲಿ ಒನ್ಸ್ ಇದನ್ನು ತೊಗೊಳೋದ್ರಿಂದ ನಿಮ್ಮ ಹೇರು, ಬ್ಲಡ್ಡು ಮತ್ತು ಹೊಟ್ಟೆ ಕ್ಲೀನಿಂಗ್ ಎಲ್ಲನೇ ತುಂಬ ಚೆನ್ನಾಗಾಗುತ್ತೆ. ಇಟ್ ಈಸ್ ವೆರಿ 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 ಗುಡ್ ಫಾರ್ ಯುವರ್ ಹೆಲ್ತ್. ಮಸ್ಟ್ ಟ್ರೈ ನುಗ್ಗೆ ಸೊಪ್ಪಿನ ಪಲ್ಯ ಫಾರ್ ವೀಕ್ಲಿ ಒನ್ಸ್ ಅಟ್ ಲೀಸ್ಟ್. ಬಟ್ ಕೆಲಸ ಮಾತ್ರ ತುಂಬ ಇರುತ್ತೆ. ಐ ಮಸ್ಟ್ ಥ್ಯಾಂಕ್ ಮೈ ಆಂಟ್. ಎವ್ರಿ ವೀಕ್ ಅವ್ರ ಮನೇಲಿ ಮಾಡ್ತಾರೆ. ಮಾಡಿದಾಗ ನಾನು ಹೋಗಿ ಹಂಗೆ ತಿನ್ಕೋತೀನಿ. ಸೊ ಇಟ್ಸ್ ವೆರಿ ಮಚ್ ಆಫ್ ವರ್ಕ್, ಬಟ್ ಇಟ್ ಈಸ್ ವೆರಿ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್. ಸಂಜೆಗೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಜೊತೆಗೆ ಮಿಲ್ಲೆಟ್ಸ್ ಪೊಂಗಲ್ 1 ಕಪ್ ತಿನ್ಕೊಂಡೆ. ಸೊ ದಿಸ್ ಇಸ್ ಮೈ ಮೆಡಿಸಿನ್ ರಾತ್ರಿಗೆ. ನೋಡಿ, ಜೇನುತುಪ್ಪ, ಮೆಡಿಸಿನ್ ಮತ್ತು ನಾರ್ಮಲ್ ತುಪ್ಪ. ಸೊ ಯು ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ 1 ಸ್ಪೂನ್. 1 ಸ್ಪೂನ್ ತುಪ್ಪ, 1 ಸ್ಪೂನ್ ಪೌಡರ್ ಮತ್ತು ಸ್ವಲ್ಪ 1 2 3 ಡ್ರಾಪ್ಸ್ ಆಗೋಷ್ಟು ಜೇನುತುಪ್ಪ. ಸೊ ಇದನ್ನು ನೀಟಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಐ ವಿಲ್ ಜಸ್ಟ್ ಮಿಕ್ಸ್ ಇಟ್ ಆ್ಯಂಡ್ ಶೋ ಯು ಗೈಸ್. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಈ ಥರ 1 ಸ್ಪೂನ್ ಆಗುತ್ತೆ. ವಿ ಜಸ್ಟ್ ನೀಡ್ ಟು ಲೈಕ್ ಈಟ್ ಇಟ್. ಸೊ ಸೊ ಈ ಥರ ಆ ಮಿಶ್ರಣನ ಬಾಯಿಗೆ ಹಾಕ್ಕೊಂಡು ನಿಮ್ಮ ಎಂಜಲ್ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಫ್ಲೂಯಿಡ್ ಥರ ಆಗೋವರೆಗೂ ಬಾಯಲ್ಲೇ ಇಟ್ಕೊಂಡು ಆಮೇಲೆ ನೀವು ನುಂಗ್ಕೋಬೇಕು. ಇದು ಎಂಡ್ ಆಫ್ ದ ಡೇ ಮಾಡ್ಬೇಕು ಆ್ಯಕ್ಚುಲಿ. ಇದಾದಮೇಲೆ ಯು ಕ್ಯಾನ್ ಜಸ್ಟ್ ಟೇಕ್ ದ ಹಾಟ್ ವಾಟರ್
and then just sip it across. So after this process, actually ನೆನೆ ರಾತ್ರಿ ಇದನ್ನ ತಿಂದು ಬೆಳಗ್ಗೆ ಮೋಷನ್ಗೆ ಹೋದ್ರೆ, ಓ ಮೈ ಗಾಡ್, ಇಟ್ ವಾಸ್ ಸೋ ಕ್ಲಿಯರ್. ತುಂಬ ನೀಟಾಗಿ ಮೋಷನ್ ಆಯಿತು ಲಿಟ್ರಲಿ ಹೇಳಬೇಕಂದ್ರೆ. ಸೊ ನೆನ್ನೆ ರಾತ್ರಿ ನನ್ನ ಟ್ಯಾಬ್ಲೆಟ್ಸು ಮತ್ತು ಇದು ಎಲ್ಲ ನಾನು ತಗೊಂಡು ಮಲ್ಕೊಂಡೆ ಅಟ್ ದ ಎಂಡ್ ಆಫ್ ಮೈ ಡೇ. ಸೊ ಮಾರ್ನಿಂಗ್ ನನ್ನ ಬೌಲ್ ಮೂಮೆಂಟ್ ವಾಸ್ ಲೈಕ್ ಫ್ಯಾಬ್ಯುಲಸ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಇಟ್ ಲಿಟ್ರಲಿ ಕ್ಲೆನ್ಸ್ಡ್ ಮೀ ಲೈಕ್ ಎನಿಥಿಂಗ್. ಸೊ ಎಸ್, ದಿಸ್ ಇಸ್ ಐ ಥಿಂಕ್ ದ ಎಂಡ್ ಆಫ್ ಆರ್ ಮಲ್ಗೋಕ್ಕೂ ಮುಂಚೆ ಇದನ್ನು ತಗೊಳಕ್ಕೆ ಡಾಕ್ಟರ್ಸ್ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇಟ್ ರಿಯಲಿ ಹೆಲ್ಪ್ಸ್ ಇನ್ ಕ್ಲೆನ್ಸಿಂಗ್ ಅವರ್ ಬಾಡಿ ಆ್ಯಂಡ್ helping in our bowel movement in the morning, I guess. So it was very nice. ಸೊ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ಕಹಿ ಕಹಿ ಇರುತ್ತೆ, ಮತ್ತು ಹಸಿ ಹಸಿದಿರುತ್ತೆ. ಇದೆಲ್ಲ ನೀವು ಮಾಡೋಕ್ಕೆ ತಯಾರಿದ್ದರೆ ಮಾತ್ರ ಯು ಶುಡ್ ಗೋ ಫಾರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಇಲ್ಲ ಅಂದರೆ ಇಟ್ ಈಸ್ ವೆರಿ ವೆರಿ ಹಾರ್ಡ್. ಮತ್ತು ಫುಡ್ನ ಬಿಡೋಕ್ಕೆ ರೆಡಿ ಇರಬೇಕು. ಸೊ ವೆನ್ ಇಟ್ ಕಮ್ಸ್ ಟು ಹೆಲ್ತ್, ಫುಡ್ ಇಸ್ ಸೆಕೆಂಡರಿ ಆಫ್ ಕೋರ್ಸ್. So I'm a big foodie, but still, health is foremost important. So you should be ready to let live the food which you are eating, and you should be like have that shift. ಉಪ್ಪು ಖಾರ ಎಲ್ಲ ಕಮ್ಮಿ ಇರ್ತಕ್ಕಂಥ ಊಟನ ತಿನ್ನುವಂಥ ಶಿಫ್ಟಿಗೆ ನೀವು ರೆಡಿ ಇದ್ದರೆ ಯು ಆರ್ ರೆಡಿ ಫಾರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್. ಇಲ್ಲ ಅಂದರೆ ಇಟ್ಸ್ ಗೋನ್ ಬಿ ಹಾರ್ಡ್. ಸೊ ದಿಸ್ ಇಸ್ ಮೈ ಡೇ 2 ಆಫ್ ಮೈ ಆಯುರ್ವೇದಿಕ್ ಫುಡ್. ಲಿಟ್ರಲಿ ಹೇಳಬೇಕಂದ್ರೆ ಫುಡ್ ಜರ್ನಿ ಇಟ್ ಇಸ್ ಡೇ 1. ಸೊ ಯಾ, ಕ್ವೈಟ್ ಗುಡ್. ಬೆಳಿಗ್ಗೆ ರಾಗಿ ಬಾಲ್, ತರಕಾರಿ, ಸಂಜೆ ಸೊಪ್ಪಿನ ಪಲ್ಯ, ಮಿಲ್ಲೆಟ್ಸ್ ಪೊಂಗಲ್. ಇಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಐಮ್ ರಿಯಲಿ ಫೀಲಿಂಗ್ ವೆರಿ ಲೈಟ್ ಆನ್ ಮೈ ಬಾಡಿ. ಸೊ ಲೆಟ್ಸ್ ಸಿ, ಲೆಟ್ಸ್ ವೇಟ್ ಫಾರ್ ದಿಸ್ ಮಂತ್. ಸೊ 1 ಮಂತ್ ನಾನು ದ ಪ್ರೋಟೀನ್ ಜರ್ನಿನ ಹಾಕಿದ್ದೆ. 1 whole month I'll be updated. I'll be updating you guys the Ayurvedic kind of food which I'll be intaking and how it works to my body ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ. Later, after watching the results, it's up to you guys to follow it or to have a better option. So Ayurvedic is always good because as it is plant-based. So ಹಾಗಾಗಿ it's good. It's good for our stomach and good for our soul. Let's see, I'll keep updating my food routine. And whatever progress ಇದೆ, I'll overall sum it up on Thursday. Thank you guys. Good night.